भक्ताय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे श्रीराघवेन्द्रगुरवे नमो अत्यन्तदयाळवे। श्रीपूर्णबोध गुरुतीर्थ पयोधिपारा कामारिमाक्ष विषमाक्ष शिरस्पृशन्ति पूर्वोत्तरामित तरंग चरत्सु हंसा देवालिसेवित पराङ्घ्रिपयोजलग्ना जीवेश भेद गुणपूर्ति जगत्सु सत्वनीचोच्च भावमुखनग्रगणैः समेत दुर्वाद्यजापतिगिलैः गुरुराघवेन्द्र वाग्देवता सरिदं विमलीकरोतु। श्रीराघवेन्द्रः सकलप्रदाता स्वपादकञ्जद्वय भक्तिमध्यः अघाद्रिसंभेदन दृष्टिवज्रः क्षमा सुरेन्द्रोऽवतु मां सदायम्। श्रीराघवेन्द्रो हरिपादकञ्ज निषेवणाल्लब्ध समस्त सम्पत् देवस्वभावो दिविजद्रुमोऽयम् इष्टप्रदो मे सततं स भूयात्। भव्यस्वरूपो भवदुःखतूलसङ्घाग्निचर्यः सुखधैर्यशाली समस्तदुष्टग्रह निग्रहेशो दुरत्ययोपप्लवसिन्धुसेतुः निरस्तदोषो निरवद्यवेषः प्रत्यर्थिमूकत्वनिदानभाषः विद्वत्परिज्ञेय महाविशेषो वाग्वैखरी निर्जितभव्यशेषः सन्तान सम्पत्परिशुद्ध भक्ति विज्ञान वाग्देह सुपाठवादीन् दत्त्वा शरीरोत्थ समस्तदोषान् हत्वा सनो गुरुराघवेन्द्रः। यत्पादोदकसञ्चयः सुरनदी मुख्यापगासादिता संख्यानुत्तम पुण्यसङ्घविलसत्प्रख्यात पुण्यावहः दुस्तापत्रयनाशनो भुवि महावन्ध्या सुपुत्रप्रदो व्यङ्गस्वङ्ग समृद्धिदो ग्रह महापापापहस्तम् श्रेये यत्पादकञ्जरजसा परिभूषिताङ्गा यत्पादपद्ममधुपायितमानसाये यत्पादपद्मपरिकीर्तनजीर्णवाचः तद्दर्शनं दुरितकाननदावभूतम् दुरितकाननदावभूतम्। सर्वतन्त्र स्वतन्त्रोऽसौ श्रीमध्वमतवर्धनः विजयीन्द्रकराब्जोत्थ सुधीन्द्रवरपुत्रकः श्रीराघवेन्द्रो यतिराड्गुरुर्मे स्याद्भयापहः ज्ञानभक्ति सुपुत्रायुर्यशश्री पुण्यवर्धनः प्रतिवादि जयस्वान्त भेद चिह्नादरो गुरुः सर्वविद्या प्रवीणोऽन्यो राघवेन्द्रान्न विद्यते अपरोक्षीकृत श्रीशः समुपेक्षित भावजः अपेक्षित प्रदातान्यो राघवेन्द्रान्न विद्यते दया दाक्षिण्य वैराग्य वाक्पाटव मुखाङ्कितः शापानुग्रह शक्तोऽन्यो राघवेन्द्रान्न विद्यते।
ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಿ ಕ್ಷಯಾಃ ತಂದ್ರಾ ಕಂಪವಚ ಕೌಂತ್ಯ ಮುಖಾ ಯೇ ಚೇಂದ್ರಿಯೋದ್ಭವಾಃ ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದತಃ ತಾದೃಶಾನುಗ್ರಹ ಪರೋ ರಾಘವೇಂದ್ರ ನ ವಿದ್ಯತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರಮಂತ್ರತಃ ಜಪಿತಾದ್ಭಾವಿತಾನ್ ನಿತ್ಯಂ ಇಷ್ಟಾರ್ಥಾಸ್ಯುರ್ನ ಸಂಶಯಃ. ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರಮಂತ್ರತಃ ಜಪಿತಾದ್ಭಾವಿತಾನ್ ನಿತ್ಯಂ ಇಷ್ಟಾರ್ಥಾಸ್ಯುರ್ನ ಸಂಶಯಃ. ಫಲತ್ರಯೇ ನಿತ್ಯಂ ಪ್ರಾರ್ಥನಾಂ ಯಃ ಕರೋತಿ ಸಃ ವಿಹಾಮುತ್ರಾಪ್ತ ಸರ್ವೇಷ್ಟೋ ಮೋದತೆ ನಾತ್ರ ಸಂಶಯಃ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಃ ಶ್ರೀಮಧ್ವಮತ ದುಗ್ಧಾಬ್ಧಿಚಂದ್ರೋವತು ಸದಾ ನಖಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರಮಂತ್ರತಃ ಜಪಿತಾದ್ಭಾವಿತಾನ್ ನಿತ್ಯಂ ಇಷ್ಟಾರ್ಥಾಸ್ಯುರ್ನ ಸಂಶಯಃ. ಆತ್ಮ ಅಬ್ಬ, ಎಷ್ಟು ದಿವಸದಿಂದ ಆಸೆ ಪಟ್ಟಿದ್ದಮ್ಮ ಈ ಶೃಂಗೇರಿ ಬರಬೇಕು ಅಂತ. ಮತ್ತೆ ಈಗ ನೆರವೇರ್ತು. ಎಲ್ಲ ನಿನ್ ಕೃಪೆ ಕಣಮ್ಮ. ಪ್ರಾರ್ಥನಾಂ ಯಃ ಕರೋತಿ ಸಃ ಇಹಾಮುತ್ರಾಪ್ತ ಸರ್ವೇಷ್ಟೋ ಮೋದತೆ ನಾತ್ರ ಸಂಶಯಃ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಃ ಶ್ರೀಮಧ್ವಮತ ದುಗ್ಧಾಬ್ಧಿಚಂದ್ರೋವತು ಸದಾ ನಖಃ. ಸರ್ವಯಾತ್ರಾ ಫಲಾವಾಪ್ತ್ಯೈ ಶಿರಸಾ ಧಾರಯಾಂ ಯದ್ಯ ಸರ್ವತೀರ್ಥ ಫಲಾಪ್ತಯೇ. ಬಹಳ ಮಜಾ ಬರೋದು. ನಾವು ಆ ಕಲಿಮೆಲ್ಲ ಎಷ್ಟು ಜನ ಡಿಸೈನ್ಗಳು ಕೆತ್ತಿದ್ದಾರೆ. ಬೊಂಬಾಟ ರಾಮಾಯ ಮಹಾಭಾರತ ಏನ್ ಚೆನ್ನಾಗಿ ಕೆತ್ತಿದ್ದಾರೆ. ನಾನು ಹೇಳಿದ್ದು ಶೃಂಗೇರಿ ಹೋಗೋಣ ಅಂತ. ಮುಂದಕ್ಕೆ ಹೋಗೋಣ. ನೀರುಗಳು ನೋಡ್ರು ಎಷ್ಟು ದೊಪ್ಪದಾಗವೆ. ಮೋಹನ ನತ್ಕೊಲು ಪುಕ್ಲ ಇಳಿಯ ನೀರಿಗೆ ಏನು ಮಾಡೋದಿಲ್ಲ ಕಣ. ಬಾರ ಇಲ್ಲಿ ಕಣ.
ಯಾಕೋ ಏನಾಯ್ತು ಗಾಡಿಗೆ? ಏನಾದ್ರೂ ಮಾಡಿ ಗಾಡಿ ಕೆಡಿಸ್ತೀಯಪ್ಪ ನೀನು. ಏನಪ್ಪ ನೋಡಿ ಬೇಗ ಒಂದು ಇಳಿಬಿಟ್ಟು ಒಂದು ಕಲ್ ಕೊಡು, ಚಕ್ರಕ್ಕೆ ಒಂದು ಕಲ್ ಕೊಡು ಬೇಗ. ಕರ್ಮ. ಅಯ್ಯೋ ಏ ಕಿಟ್ಟಿ, ಸ್ವಲ್ಪ ಬಾನಟ್ ಓಪನ್ ಮಾಡ. ಅಬ್ಬಬ್ಬಬ್ಬ, ಏನು ಬಿಸಿ ಆಗ್ಬಿಟ್ಟಿದೆ, ಬಾಯ್ಲ ಆಗ್ಬಿಟ್ಟಿದೆ ಕಣ. ಯಾಕೋ? ಆಗದಿಲ್ಲಪ್ಪ, ಕಂಪ್ಲೀಟ್ ಕೆಟ್ಟ ಹೋಗಿದೆ, ಮೆಕ್ಯಾನಿಕೇ ಬರಬೇಕು. ನಾನು ಆಗ್ಲೇ ಹೇಳ್ದೆ ಫಾಸ್ಟ್ ಡ್ರೈವ್ ಮಾಡ್ಬೇಡು ಅಂತ, ಕೇಳಿದ್ಯಾ? ಈ ಕತ್ಲಾಗ್ತಾ ಬಂತು. ಯಾಕೋ? ಅಲ್ರು, ಈ ಕಡೆ ಪ್ರಪಾತ, ಈ ಕಡೆ ಕಾಡು, ನಮ್ಮ ಅಪ್ಪ ಅಮ್ಮನ ಒಬ್ನೇ ಮಗ, ತಿಳಿತಾ? ಏಯ್ ಬಾಯ್ ಮುಚ್ಚಲೇ. ಸರಿ, ಇಲ್ಲಿ ಯಾವ್ದಾದ್ರು ಗುಡಿನೋ ಗುಡಿಸಲು ಇದೆ ಅಂತ ನೋಡ್ಕೊಂಡ್ಬಿಟ್ಟು ಬರ್ತೀನಿ, ಅದುವರೆ ನೀವಿಲ್ಲೇ. ನೀನು ಅಲ್ಲಿ ನಿಂತ್ಕೋ. ಯಾರಾದ್ರೂ ಸರಿ ಎದುರುಕೊಂಡ್ರೆ ಕೊಚ್ಚಿ ಕೆಡವಾಕು. ಈಗ ನೀನು ಮೂಟೆ ನಿಲ್ಸು. ಏನಾಯ್ತು? ಯಾಕೋ ಏನಾಯ್ತು? ಈ ನಡು ರಾತ್ರಿಲಿ ಈ ಕಡೆ ಪ್ರಪಾತ, ಈ ಕಡೆ ಕಾಡು, ಇನ್ನು ಒಂದು ನಿಮಿಷನೂ ನಾವಿಲ್ಲಿರೋದು ಬೇಡ. ಕಮ ಲೆಟ್ಸ್ ಗೋ. ಹರಿಯಪ್ಪ, ಲಗೇಜ್ ಗಿಗೇಜ್ ಎಲ್ಲ ಆಮೇಲೆ ಬನ್ನ, ಒಂದ್ ನಿಮಿಷನೂ ಇಲ್ಲಿರೋದು ಬೇಡ, ಬನ್ನಿ. ಯಾರು ನೀವು? ಈ ನಡರಾತ್ರಿ ಸಮಯದಲ್ಲಿ ಅದು ದಟ್ಟವಾದ ಕಾಡಿನಲ್ಲಿ ಬರ್ತಿದ್ದೀರಲ್ಲ? ಬೆಂಗಳೂರಿನವರು ಸರ್, ಪ್ರವಾಸಕ್ಕೆ ಅಂತ ಬರ್ತಾ ಇದ್ವಿ. ಬಟ್ ಸರ್, ನಮ್ ಕಾರ್ ಕೆಟ್ಟೋದು ಸರ್. ಲಗೇಜ್ ಎಲ್ಲ ಕಾರಲ್ಲಿ ಬಿಟ್ಟು ಉಳಿಯೋಕ್ಕೇನೋ ಸ್ಥಳ ಸಿಗುತ್ತೇನೋ ಅಂತ ಬರ್ತಾ ಇದೀವಿ. ಇನ್ನು 10-12 ಮೈಲಿವರೆಗೂ ನಿಮ್ಗೆ ಯಾವ ಊರು ಸಿಗ್ಲಾರ್ದು. ವೆಲ್, ಇವತ್ತು ನನ್ಗೆ ಎಷ್ಟಾಗಿದೆ, ನಾಳೆ ಮೆಕ್ಯಾನಿಕ್ ಕರೆಸಿ ನಿಮ್ ಕಾರ್ನ ರಿಪೇರಿ ಮಾಡಿ ಕಳಿಸ್ಕೊಡ್ತೀನಿ. ಪ್ಲೀಸ್ ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಂಜ, ಇವತ್ತು ಇವರೆಲ್ಲ ಇಲ್ಲೇ ಇರ್ತಾರೆ. ಇವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡು, ಹಾಗೆ ಮಲ್ಕೊಳ್ಳೋಕೆ ಅರೇಂಜ್ ಮಾಡು. ಆಯ್ತು. ಫ್ರೆಂಡ್ಸ್, ಹಿ ವಿಲ್ ಟೇಕ್ ಕೇರ್ ಆಫ್ ಯು.
ಗುಡ್ ನೈಟ್. ಗುಡ್ ನೈಟ್ ಸರ್. ಗುಡ್ ನೈಟ್ ಸರ್. ಬನ್ನಿ. ಪಾಪ ಯಾವೂರೋ ಏನೋ ನಿಮ್ದು. ಈಗ ಇಲ್ಲಿ ಇಷ್ಟೊತ್ನಲ್ಲಿ ಬಂದು ತಗಲಾಕೊಂಡ್ಬಿಟ್ರಲ್ಲ. ಕಾರ್ ನಿಂತಿದ್ದು ಕಿಬ್ಬಳ್ಳಿ ಕ್ರಾಸ್ ಬಂದ್ರಲ್ಲ, ಆ ಜಾಗನೇ ಹಂಗೆ. ಚೌಡಿ, ಪಂಜರೊಳ್ಳಿ, ಕೊಳ್ಳಿದೆವ್ವ, ರಣ, ಮೋಹಿನಿಗಳ ಕಾಟವೋ ಕಾಟ. ಎಷ್ಟು ಪೂಜೆ ಆಯ್ತೋ ಏನೋ, ಎಷ್ಟು ಕೋಳಿ ಕುರಿ ಕೋಣಗಳು ಬಲಿ ಆಯ್ತೋ ಏನೋ, ಆ ಶಿವಂಗೆ ಗೊತ್ತು. ಅಮಾವಾಸ್ಯ ದಿನ ಬಿಳಿ ಸೀರೆ ಕಟ್ಕೊಂಡಿದ್ ಮೋಹಿನಿನ ಎಷ್ಟೋ ಜನ ನೋಡವ್ರೆ. ಅದು ಅಲ್ಲದೆ ಆ ಜಾಗದಾಗೆ ಅದೆಷ್ಟು ಆಕ್ಸಿಡೆಂಟ್ ಆಗವೋ ಏನು. 100 ಜನ ಸತ್ತೋದ್ರು. ಆದ್ರೆ ನೀವು ಬದುಕ್ ಬಂದಿದ್ದೀರ. ಯಾಕೆ? ಪುಣ್ಯ ಮಾಡಿದ್ದಕ್ಕೋಸ್ಕರ. ಆಯ್ತು, ಮಲಕ್ಕಳಿ, ನಾ ಬರ್ತೀನಿ. ಆದ್ರೆ ಒಂದು, ಯಾರೇ ಬಂದ್ ಬಾಗಲ್ ತಟ್ಟಿದ್ರು ಬಾಗಲ್ ಮಾತ್ರ ತೆಗಿಬೇಡಿ. ಬಾಗಲ್ನ ಕುಟ್ಲಿ, ಒಡಿಲಿ, ಬಡಿಲಿ, ಬಡದಾಕ್ಲಿ, ನೀವು ಮಾತ್ರ ಬಾಗಲ್ ತೆಗಿಬೇಡಿ. ಮಲಕ್ಕಳಿ, ನಾ ಬರ್ತೀನಿ. ನಾವು ಕಿಟ್ಟಿ ಅಂಜುಬುರ್ಕ ವಾಸ ಒಬ್ಬನೇ ಸ್ನಾನ ಮಾಡ್ತಾವನಲ್ಲ, ಅದಕ್ಕೇನ ವಾಸ ಏನಾಯ್ತು? ಚುಂಬಿದಾಯ್ತು ಅಷ್ಟೇನಾ? ಕಿಟ್ಟಿ, ರಾತ್ರಿ ನಂಜ ಹೇಳಿದ ಮಾತು ಕೇಳಿ ನಿನ್ಗೇನ್ ಅನಿಸ್ತು? ಹೌದ್ ಕಣ, ನನಗೂ ಸಿಕ್ಕಾಪಟ್ಟ ಭಯ ಬಿಟ್ಟಿದೆ ಸರ್. ರಾತ್ರಿ ಹೊತ್ತು ಬಡ್ಡೆ ಹುಡುಗರು ಬಿಳಿ ಬಟ್ಟೆ ಹಾಕೊಂಡು ತಿರುಗಾಡ್ತಿದ್ರೆ ಒಂಜಿರೊಳ್ಳಿ, ಕಲ್ಲು ಕುಟುಗ, ಕೊಳ್ಳಿದೆವ್ವ, ಮೋಹಿನಿ ಇವೆಲ್ಲವುಗಳು ಬರುತ್ತಂತೆ ಕಣಲು. ಹ್ಞೂ ಕಣೋ, ನನಗಂತೂ ಸಿಕ್ಕಾಪಟ್ಟ ಭಯ ಬಿಟ್ಟಿತ್ತು ಕಣೋ. 24 ಗಂಟೆ ಅದೇ ವಿಷಯನೇನ್ರೋ, ನಂಗೆ ಭಯ ಅಂತ ಗೊತ್ತಿಲ್ಲನ್ರೋ. ಅದಕ್ಕೇನ್ ಮಾಡ್ಬೇಕೀಗ? ಒಂದ್ 5 ನಿಮಿಷ ಕಣಮ್ಮ, ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನೋ. ಹೋಗತ್ತೇರಿಕೆ 10 ದಿನ ಹೋಗೇನ್ರೋ, ಹೋಗ್ರೋ, ನಂಗೆ ಬಾಲ್ ತಗೊಂಡು ಸ್ನಾನ ಮಾಡ್ತೀನಿ. ನಂದೊಂದು ಮಾತು ಸರ್, ಯಾರಿಗೆ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ. ಒಂದ್ ಮಾತು, ಮಧ್ಯಾಹ್ನ ಊಟನೂ ಇದೆ. ಪ್ಲೀಸ್ ಹ್ಯಾವ್ ಇಟ್. ಬಾಲಕಿ, ಇವಳು ನನ್ನ ಮಗಳು. ಫ್ರೆಂಡ್ಸ್, ನಾನು ತುಂಬಾ ದುರದೃಷ್ಟವಂತ. ಬಂಗಾರದಂಥ ಹೆಂಡತಿನ ಕಳ್ಕೊಂಡೆ. ನನ್ನ ಮಗಳು ಮೂಕಿ ಹಾಕ್ಲು. ಇಷ್ಟೊಂದು ಆಸ್ತಿ, ಅಂತಸ್ತು, ಐಶ್ವರ್ಯ ಏನೇ ಇದ್ರು
ಮನಸ್ಸಿಗೆ ಶಾಂತಿನೇ ಇಲ್ಲ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆ ತೋರಿಸ್ದೆ, ಏನೂ ಪ್ರಯೋಜನ ಆಗ್ಲಿಲ್ಲ. ಕಂಗ್ರ್ಯಾಚುಲೇಷನ್ ರೇಖಾ, ನಿನ್ನೆ ಡಿಬೇಟ್ ನಲ್ಲಿ ಫಸ್ಟ್ ಪ್ರೈಸ್ ಹೊಡ್ಬಿಟ್ರಲ್ಲ ಅದಕ್ಕೆ. ಯಾಕೆ ಮುಡಿ ಆಗ್ಬಿಟ್ರಿ ಮೋಹನ್? ಏನಿಲ್ಲ ಸರ್. ನೀವೊಬ್ಬರೇ ಅಲ್ಲ ಮೋಹನ್, ನನ್ನ ರಾಖಿ ಕತೆ ಕೇಳಿದವರೆಲ್ಲ ವ್ಯಥೆ ಪಡ್ತಾರೆ. ಏನ್ ಮಾಡ್ತೀರಾ? ನಾನು ಕೇಳ್ಕೊಂಬಂದಿದ್ದಷ್ಟು. ಇಟ್ಸ್ ಆಲ್ ರೈಟ್. ಬ್ರೇಕ್ಫಾಸ್ಟ್ ತಗೊಳ್ಳಿ. ನಿಜ, ಮೆಕ್ಯಾನಿಕ್ ಕರ್ಕೊಂಡ್ಬಂದು ಇವ್ರ ಕಾರ್ನ ಆದಷ್ಟು ಬೇಗ ರಿಪೇರಿ ಮಾಡಿಸು. ಹಾಗೆ ನಮ್ ಜಮೀನೆಲ್ಲ ಸುತ್ಸ್ಕೊಂಬ. ಆಯ್ತು. ಮ್ಯಾನೇಜರ್ ಪೋಸ್ಟ್ಗೆ ಇವತ್ತು ಇಂಟರ್ವ್ಯೂ ಇಟ್ಟಿದ್ದೆ, ಮರ್ತೇ ಹೋಗಿತ್ತು. ಫೋನ್ ಬಂದ್ಮೇಲೆ ಜ್ಞಾಪಕ ಬಂತು. ಎಕ್ಸ್ಕ್ಯೂಸ್ ಮೀ. ಇದೇನಿದು? ಟ್ರೈ ಆಲ್ಡು ಅಂತ. ಹಾಗಂದ್ರೆ ಹಂಗಂದ್ರೆ ಕಾಫಿ ಬೀಜಗಳನ್ನ ಒಣಗಾಕೋ ಜಾಗ ಅಂತ. ಅದು ಬಾಳೆಹೊನ್ನೂರು. ಅದ್ರ ಪಕ್ಕ ಇನ್ನೊಂದು ಕಾಫಿ ಎಸ್ಟೇಟ್ ಅದೆ. ಇದ್ರ ಸುತ್ತ 300 ಎಕರೆ ಪೂರಾ ನಮ್ದೇನೆ. ಇನ್ನು ಅತ್ತಾಗದೆ ತೋರಿಸ್ತೀನಿ ಬನ್ನಿ. ಆಹಾ, ಏನ್ ಸ್ಥಳನಯ್ಯ ಇದು. ಆ ಬೆಟ್ಟದ ಮೇಲ್ಗಡೆ ಒಂದು ಪುಟ್ಟ ಮನೆ ಕಟ್ಕೊಂಡು ಚೊಕ್ಕವಾಗಿ ಸಂಸಾರ ಮಾಡ್ತಾ ಇದ್ರೆ ಆಹಾ. ಇದು ನಮ್ಮ ಪಲ್ಪರ್ ಶೆಡ್. ಕಾಫಿ ಹಣ್ಣು ನೀರು ಈ ಕಡೆಯಿಂದ ಹೋಗುತ್ತೆ, ಅಲ್ಲಿ ಸಿಪ್ಪೆ ತೆಗಿತದೆ. ಆಮೇಲೆ ಅಲ್ಲಿಂದ ಬೀಜ ಎಲ್ಲ ಆ ತೊಟ್ಟಿಗೆ ಹೋಗುತ್ತೆ, ಸಿಪ್ಪೆ ಎಲ್ಲ ಈ ಕಡೆ ಬರುತ್ತೆ. ಇಷ್ಟ ಏನು? ಬನ್ನಿ. ನೋಡಿ, ಅದೇ ನಮ್ಮ ಕೆಲಸಗಾರರ ಕ್ವಾರ್ಟರ್. ಕೂತ್ಕೊಳ್ಳಿ. ಏನ್ರಿ ನಿಮ್ಮ ಹೆಸರು? ರಾಮೇಶ್ವರ್ ಅಂತ. ಕ್ವಾಲಿಫಿಕೇಶನ್ BA BCom PR. ಯಾರ್ ಅಂದ್ರೆ? PR ಅಂದ್ರೆ ಪಿಕ್ಚರ್ ರೈಸ್ ಅಂತ. ದಟ್ ಮೀನ್ಸ್ ಚಿತ್ರ ಅನ್ನ, ಚಿತ್ರ ಅನ್ನ. ಡಬಲ್ ಗ್ರಾಜುಯೇಟ್ ಮಾಡ್ಕೊಂಡಿದ್ರು, ಇನ್ನು ಚಿತ್ರಾನ್ನದಲ್ಲೇ ಇದ್ದೀನಲ್ಲ ಅಂತ PR ಸೇರ್ಸ್ಕೊಂಡಿದ್ದೀನಿ. ನಂದೊಂದು ಮಾತು. ಭೀಮಾ, ಮಿಸ್ಟರ್, ನಿಮಗೆ ಲೆಟರ್ ಮೂಲಕ ತಿಳಿಸ್ತೇವೆ. ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ಇದು ಕೆಂಟ್ ಸಾಹೇಬ್ರ ಸಮಾಧಿ. ಇದು ಅವ್ರ ಹೆಂಡತಿ ಜನ್ನಿಯಮ್ಮನ ಸಮಾಧಿ. ಕೆಂಟ್ ಸಾಹೇಬ್ರು ಸಾಯೋ ಕಾಲದಲ್ಲಿ ಈ ಇಡೀ ಆಸ್ತಿಗೆಲ್ಲ ಆಸೆ ಪಟ್ಟು ಜನ್ನಿಯಮ್ಮ ಇಲಾಯ್ತಿಯಿಂದ ಇಲ್ಲಿಗೆ ಬಂದ್ರು. ಆದ್ರೆ ಅಷ್ಟೊತ್ತಿಗೆ ಕೆಂಟ್ ಸಾಹೇಬ್ರಿಗೆ ತಮ್ಮ ಹೆಂಡತಿ ಜನ್ನಿಯಮ್ಮನ ಮೇಲಿನ ಮೋಹ ಬಿಟ್ಟು ಹೋಗಿತ್ತು. ಈ ಇಡೀ ಆಸ್ತಿನೆಲ್ಲ ತನ್ನ ಹೆಂಡತಿ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದ ನಮ್ಮ ಜಗನ್ನಾಥರಾಯರ ಅವರ ಅಪ್ಪಂಗೆ ಬರ್ಕೊಟ್ರು. ಇದನ್ ಕೇಳಿದ ಜನ್ನಿಯಮ್ಮ ಕೂಡ್ಲೆ ಇಲಾಖೆಯಿಂದ ಇಲ್ಲಿಗೆ ಬಂದ್ರು.
ಆದ್ರೆ ಈ ಇಡೀ ಆಸ್ತಿಲಿ ಒಂದು ಚಿಕ್ಕ ಕಾಸುದ್ದಕ್ಕಿಲ್ವಲ್ಲ ಅಂತ ಅಶಾಂತಿಯಿಂದ ಸತ್ತ ಈ ಜನ್ನಿಯಮ್ಮ ಈಗಲೂ ಪ್ರತಿ ಅಮಾವಾಸ್ಯಲ್ಲೂ ಪ್ರೇತವಾಗಿ ಓಡಾಡ್ತಾ ಇರೋದನ್ನ ಎಷ್ಟೋ ಜನ ಕಂಡಿದ್ದಾರೆ. ಆದ್ರೆ ನಾನು ಮಾತ್ರ ಕಂಡಿಲ್ಲ. ಬನ್ನಿ ಹೋಗೋಣ. ನಂಜ ಹೇಳಿದ್ನಲ್ಲ ಊರುಳು ಯಾವ್ದು ಸೆರೆಗಳು ಆ ಕಡೆ ನೋಡು, ಆ ಎತ್ತರ ಕಾಣ್ತಿದೆಯಲ್ಲ ದೂರದಲ್ಲಿ, ಅದೇ ಕುದುರೆ ಮುಕ್ಕಿರ್ಬೇಕು. ಅಲ್ಲಿ ಕಾಣ್ತಿದ್ಯಲ್ಲ ಊರು, ಅದ್ಯಾವ್ದಿರ್ಬೋದು? ಅದು ಬಾಳೆಹೊನ್ನೂರು. ಓಹೋ, ನಂಜ ಹೇಳಿದ್ನಲ್ಲ ಬಾಳೆಹೊನ್ನೂರು ಅಂತ, ಅದೇನಾ? ಹೌದು ಹೌದು. ಬರ್ರ, ಯಾಕೋ ಹೀಗೆ ಹೇಳ್ಕೊಂಡ್ ಬರ್ತಾ ಇದ್ಯಾ? ಲೋ ಶೇಖರ, ಬರ್ರಪ್ಪ ಇಲ್ಲಿ. ನೋಡಿ, ಆ ಜಗನ್ನಾಥರಾಯ ಈಕೆ ನನ್ನ ಮಗಳ ರಾಖಿ ಮಾತು ಬರೆದು ಮೂಖಿ ಅಂತ ಪರಿಚಯ ಮಾಡ್ಕೊಟ್ನಲ್ಲ. ಇನ್ ಸುರಾಯ್ತೆ ಒಂದು. ಸ್ವಲ್ಪ ಕೇಳ್ರಿ ಇಲ್ಲಿ. ಅವಳ ರಾಖಿನೂ ಅಲ್ಲ, ಮಾತು ಬರೆದು ಮೂಖಿನೂ ಅಲ್ಲ. ಅವಳ ಹೆಸರು ರೇಖಾ. ಅಷ್ಟು ಪರ್ಫೆಕ್ಟ್ ಆಗಿ ಹೇಗೆ ಹೇಳ್ತೀಯೋ? ಇವೊಂದೊಂದು ಗೋಳು. ಅವಳ ಹೆಸರು ರೇಖಾ. ಇತ್ತೀಚೆಗೆ ನಡೆದ ನಮ್ಮ ಕಾಲೇಜ್ ಕಲ್ಚರಲ್ ಡೇನಲ್ಲಿ ಕನ್ನಡ ರಂಗಭೂಮಿಯಲ್ಲಿ 3 ದಶಕಗಳಿಗೂ ಮೀರಿ ಸೇವೆ ಸಲ್ಲಿಸುತ್ತಿರುವ ಸಕಲ ರಂಗ ಪ್ರತಿಭಾ ಸಂಪನ್ನ ಹಾಗೂ ಪ್ರಸ್ತುತ ಕನ್ನಡ ಚಿತ್ರ ಜಗತ್ತಿನ ಹಾಸ್ಯ ಬ್ರಹ್ಮರೆನಿಸಿರುವ ಕಲಾವಿದ ಶ್ರೀ ಮುಸರಿ ಕೃಷ್ಣಮೂರ್ತಿಯವರು ಈ ದಿನ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವುದು ನಮ್ಮೆಲ್ಲರ ಸೌಭಾಗ್ಯ. ಅವರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅಧ್ಯಾಪಕರ ಪರವಾಗಿ ಗೌರವಪೂರ್ಣವಾದ ಸನ್ಮಾನ. ವಿದ್ಯಾರ್ಥಿಗಳ ಅತ್ಯಂತ ಪ್ರಿಯ ಹಾಸ್ಯ ಕಲಾವಿದರಾದ ಶ್ರೀ ಮುಸರಿ ಕೃಷ್ಣಮೂರ್ತಿಯವರು ನಮ್ಮಗಳ ಮನಸ್ಸನ್ನು ಈಗ 2 ನಿಮಿಷಗಳ ಕಾಲ ರಂಜಿಸಬೇಕೆಂದು ವಿದ್ಯಾರ್ಥಿಗಳೆಲ್ಲರ ಪರವಾಗಿ ಅವರಲ್ಲಿ ನನ್ನ ಪ್ರಾರ್ಥನೆ. ಸಮಾರಂಭದ ಅಧ್ಯಕ್ಷರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈ ಸಮಾರಂಭಕ್ಕೂ ನನಗೂ ಏನ್ ಕನೆಕ್ಷನ್ ಅಂದ್ರೆ, ನನ್ನ ಆಕ್ಷನ್ ನೀವು ಮೆಚ್ಚಿ ಅದರಿಂದ ನನ್ನ ನಿಮ್ಮ ಕನೆಕ್ಷನ್ ಹೆಚ್ಚಿ ನೀವು ಇಚ್ಛಿಸೋ ಹಾಗೆ ಅಭಿನಯಿಸೋ ಕನ್ಸ್ಟ್ರಕ್ಷನ್ ಬಂಗ್ಲೇನೆ ನಾನು ಮಾಡ್ಕೊಂಡಿರೋ ಸ್ಪೆಷಲೈಸೇಷನ್. ಇವತ್ತು ಪ್ರಿನ್ಸಿಪಾಲ್ರು ನನಗ್ ಸನ್ಮಾನ ಮಾಡಿದ್ರು. ಸಾಧಾರಣವಾಗಿ 6 ತರಹ ಸನ್ಮಾನ ಇದೆ. ಮೊದಲನೇದೆ ಅವಮಾನ, ಆಮೇಲೆ ಅನುಮಾನ, ಯಾಕೆ ಹೀಗಾಯ್ತಲ್ಲ ಅಂತ ಇವನಿಗೆ ದುಮ್ಮಾನ, ಆಮೇಲೆ ಬರುತ್ತೆ ನಿಧಾನವಾಗಿ ಮಾನ, ಆಮೇಲೆ ಸನ್ಮಾನ, ಕಡೆಗೆ ಇವನ್ ಜೀವಕ್ಕೆ ಸಮಾಧಾನ. ನಿಜವಾಗಿ ಹೇಳಬೇಕಾದ್ರೆ ಈ ಕಲಾವಿದರು ಶಾಪಗ್ರಸ್ತರು. ಅದು ಹೇಗೆ ಅಂದ್ರೆ, 3 ಜನ ಪಾಪಿಗಳಿದ್ರು. ಅದರಲ್ಲಿ ಅತಿ ಘೋರವಾದ ಪಾಪ ಮಾಡಿದವನೊಬ್ಬ, ಅತಿರೇಕ ಪಾಪ ಮಾಡಿದವನೊಬ್ಬ, ಸಾಧಾರಣ ಪಾಪ ಮಾಡಿದವನೊಬ್ಬ. ಈ 3 ಜನರನ್ನ ಚಿತ್ರಗುಪ್ತರು ಯಮನ ಹತ್ರ ಕರ್ಕೊಂಡು ಹೋದ್ರು. ಯಮ ಒಂದ್ ಡೇಟ್ ಕೊಟ್ಟ, 28ನೇ ತಾರೀಕು ಕರ್ಕೊಂಬಂದು ಕೇಸ್ನ ಅಧ್ಯಯನ ಮಾಡ್ದ. 28ನೇ ತಾರೀಕಿನ ದಿವಸ ಈ 3 ಜನ ಪಾಪಿಗಳನ್ನ ಯಮನ ಮುಂದೆ ತಂದ್ರು. ಈ ಅತಿ ಘೋರವಾದ ಪಾಪ ಮಾಡಿದ್ನಲ್ಲ ಇವನಿಗೆ ನೀನು ಕರ್ನಾಟಕದಲ್ಲಿ ನಾಟಕದ ಕಂಪ್ನಿ ಪ್ರೊಪರೇಟರ್ ಆಗಿ ಹುಟ್ಟು ಅಂತ ಶಾಪ ಕೊಟ್ಟ. ಈ ಅತಿ ಘೋರವಾದ ಪಾಪ ಮಾಡಿದವನಿಗೆ
ಈ ಶಿಕ್ಷೆ ಕೊಟ್ಟು ಈ ಅತಿರೇಕ ಪಾಪ ಮಾಡಿದ್ನಲ್ಲ ಇವನಿಗೆ ನೀನು ಕರ್ನಾಟಕದಲ್ಲಿ ನಟನಾಗಿ ಹುಟ್ಟು ಅಂತ ಶಾಪ ಕೊಟ್ಟ. ಈ ಸಾಧಾರಣವಾದ ಪಾಪ ಮಾಡಿದ್ನಲ್ಲ ಅವನಿಗೆ ನೀನು ತಮಿಳ್ನಾಡಿನಲ್ಲಿ ನಟನಾಗಿ ಹುಟ್ಟು ಅಂತ ಶಾಪ ಕೊಟ್ಟಂತೆ. ಹಾಗೆ ಈ ಶಾಪಗ್ರಸ್ತರಾದ ಕಲಾವಿದರು ನಿಂತ ಊರಲ್ಲಿ ನಿಲ್ಲದೆ ಆ ಪವಿತ್ರವಾದ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಸಾರ್ವಜನಿಕರಾದ ಸೇವೆಯನ್ನು ಮಾಡಿಕೊಂಡು ಪ್ರೇಕ್ಷಕರ ಸೇವೆಯನ್ನು ಮಾಡಿ ನಿಮ್ಮ ಪಾಪಗಳಿಂದ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿರೋದ್ರಿಂದಾನೇ ಈ ಕಲಾವಿದರು ಊರೂರು ಸುತ್ಕೊಂಡು ಮನೆ ಇಲ್ದೆ ಮಠ ಇಲ್ದೆ ಮಕ್ಳು ಇಲ್ದೆ ಮರಿ ಇಲ್ದೆ ಉಪವಾಸ ವನವಾಸ ಮಾಡಿಕೊಂಡು ಈ ಕಲಾವಿದ ತನ್ನ ಬವಣೆಯನ್ನ ಮುಗಿಸ್ತಾನೆ. ಇನ್ನು ಈ ಕಲೆಯಾಗಿಯೇ ಉಳಿದರೆ ನಿಜವಾಗಿ ಆ ಕಲೆಗೆ ಬೆಲೆ ಇರುತ್ತೆ. ಅದನ್ನು ವೃತ್ತಿಗೆ ಬಳಸಿಕೊಂಡಾಗ ಕಲೆ ಬಹಳ ಹೊಲಸಾಗತ್ತೆ ಹಾಗೂ ಒಲೆಯಾಗತ್ತೆ. ನಾನು ನನ್ನ ಅನುಭವದಲ್ಲಿ ಹೇಳ್ತಾ ಇರೋ ಮಾತು. ಆಯ್ತು, ಬಂದೆ ಹೇಳ್ತೀನಿ. ಹಾಗೂ ಕಾರ್ಯದರ್ಶಿಗಳು ನನಗೆ ಕೇವಲ 2 ನಿಮಿಷ ಟೈಮ್ ಕೊಟ್ಟಿದ್ರು. ಈಗಾಗಲೇ 3 ನಿಮಿಷ ಆಗೋಯ್ತು ಅಂತ ಕಾಣಿಸುತ್ತೆ. ನೀವೆಲ್ಲ ಅಪೇಕ್ಷೆ ಪಡ್ತಾ ಇದ್ದೀರಿ ಪಡುವಾರಳ್ಳಿ ಡೈಲಾಗ್ ಹೇಳ್ಬೇಕು ಅಂತ, ಮೇಲಾಗೆ ಕಮಲಾ ಡೈಲಾಗ್ ಹೇಳ್ಬೇಕು ಅಂತ. ಆಯ್ತು, ಹೇಳ್ತೀನಿ. ಆ ಚಿತ್ರಗಳ ಸಂಭಾಷಣೆಯನ್ನ ಹೇಳಿ ನನ್ನ ಕರ್ತವ್ಯನ ನಾ ಮುಗಿಸ್ತೀನಿ. ಇದು ಕಮಲಾ ಚಿತ್ರದ್ದು. ಅಂಬರೀಷ್ ಮಲಗಿರೋವಾಗ ಅದೇ ಚೆನ್ನಾಗಿ ಎಂಟರ್ ಆಗ್ತಾನಲ್ಲ. ಯಾಗರು ಮನೆ ಕಂಬಿಟ್ಟಿದೀಯಾ? ಏನೋ ಚೆನ್ನ ಮನ್ಸೇ ಸರಿಯಾಗಿಲ್ಲ. ಮನ್ಸ್ ಕೆಡ್ಸ್ಕೊಳಕ್ಕಾದ? ಮನ್ಸ್ ಕೆಡ್ಸ್ಕೋಬಾರ್ದು, ಅದು ಮೈ ಒಳ್ಳೇದಲ್ಲ ಅಂತ ಹೇಳಿ ಬ್ರ್ಯಾಂಡಿ ಬಾಟಲ್ ಕೊಟ್ರು. ಗುರು ಮನ್ಸ್ ಹಂಗೆ ಉಗ್ತೈತೆ. ಗುರು, ಮನುಷ್ಯ ಜೀವಂತವಾಗಿರೋವರ್ಗುನುವೆ ಕುಡಿಬೇಕು, ತಿನ್ಬೇಕು, ಮಜ್ಜಾ ಮಾಡ್ಬೇಕು. ಕನಕಾಂಬರ ಬಂದೈತೆ, ಕರ್ಕೊಂಬರ್ಲ? ನೆಚ್ಚಿನ ಪಡವಾರಹಳ್ಳಿ ಚಿತ್ರದ ಸಂಭಾಷಣೆಯನ್ನು ಹೇಳಿ ನನ್ನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೆ. ಸಾವುಕಾರ್ರೆ, ನಿಮ್ ತೋಟದ ಮನೆ ಅಟ್ಟಕ್ಕೆ ಅಲ್ಲಿಗೆ ಬೇಕು ಅಂತಿರ್ಲಿಲ್ವಾ? ಕುಡಿಸ್ಬಿಡಿ ಮರವಾ, ಬೇಜಾನ್ ಅಲ್ಲಿಗೆ ಆಯ್ತದೆ. ಗುಲಾಂಬಡ್ಡಿ ಮಗನೇ, ಮಠಕ್ಕೂ ಮರಕ್ಕೂ ಏನ ಕನಕ್ಸನ್ನು? ಸ್ವಾಮ್ಯಾರ, ಗುರುಗಳೇ, ನೀವು ನಮ್ ಸಾವುಕಾರ ಮಾತಾಡ್ತಾ ಇರೋದಕ್ಕೂ ನೀವು ಕರೆಸ್ತಿರೋದಕ್ಕೂ ಏನ್ ಕನಕ್ಸು ಅನ್ನೋದೇ ಗೊತ್ತಾಯ್ತಾ ಇಲ್ವಲ್ಲ? ಮಾಲ್ತಾವು ಕಾಳಪ್ಪನವರು ಏನ್ ಇಷ್ಟು ದೂರ? ಇಲ್ಲ, ನಿಮ್ಮನ್ನ ನೋಡವ ಅಂತ ಬಂದೆ. ಓಸಿ ಮಾತಾಡ್ಬೇಕಾಗಿತ್ತು. ನಮ್ ಸಾವುಕಾರ ವಿಷಯವಾಗಿ ಕತೆ ಬರೀತಿದ್ದೀರಲ್ಲ, ಅದ್ರ ವಿಷಯವಾಗಿ 2 ಮಾತಾಡ್ಬೇಕಾಗಿತ್ತು. ಏನ್ ವಿಷಯ ಕಾಳಪ್ಪನವ್ರೆ? ಇನ್ನೇನಿಲ್ರ, ಆ ಪುಸ್ತಕದಾಗೆ ಕನಕ್ಸನ್ ಕಾಳಪ್ಪ ಇಲ್ಲ ಅಂದ್ರೆ ಸಂಗಪ್ಪ ಸಾವುಕಾರ ಇಲ್ಲ ಅಂತ ಓದಿದ ಜನ ತಿಳ್ಕೋಬೇಕು. ಹಂಗ ನನ್ನ ಹೆಸರು ಎದ್ದ ಕಾಣಬೇಕು, ಹಂಗ ಬರೀಬೇಕಲ್ರ. ಸರಿ, ಸಾವುಕಾರ ಏನೋ 10,000 ರೂಪಾಯಿ ಕೊಡ್ತಾರೆ, ನೀವೇನ್ ಕೊಡ್ತೀರಾ? ಮಾಲ್ತವ, ಅದೇನೋ ಹಾಳಾದ್ದು. ಲಕ್ಷ್ಮಿಗೂ ನನಗೂ ಕನಕ್ಸನ್ನೇ ಕೂಡ ಬಂದಿಲ್ಲವ. ಲಕ್ಷ್ಮಿ ಇಲ್ದಿದ್ರೆ ನನ್ನ ತಲೆನೇ ಓಡಲ್ಲ. ಆಯ್ತು ಸರಿ, ಪರಮಾಶಿ ಚಿನ್ನ ಸರಾದೆ ಅದನ್ನ ಕೊಟ್ಬಿಡ್ತೀನಿ, ಬರ್ದು ಬಿಡಿ. ಮಾಲ್ತವ, ನಾನೇ ಹಾಜರು ಅಂದ್ರೆ ನನ್ಗಿಂತ ಮುಂಚೆನೆ ಹಾಜರಾಗ್ಬಿಟ್ಟಿದ್ದೀರಾ? ಏನ್ ಕಾಳಪ್ಪನವ್ರೆ, ಚಿನ್ನದ ಒಡವೆ ಅಂದ್ರೆ ಯಾರಾಗ ಆಸೆ ಇರಲ್ಲ ಹೇಳಿ. ಟೈಮ್ ಆಯ್ತು. ನನ್ನ ನಿಮ್ಮ ಕನೆಕ್ಷನ್ ಹೇಗೆ ಇರ್ಲಿ. ನಮಸ್ಕಾರ. ತರಿಕೆ ನೀವು ಬಂದ್ಗಳು ಮೂಕೇನೋ ಟಾಕಿ ಅಂತೀಯಲ್ಲೋ. ಸರಿ, ಈಗೇನ್ ಮಾಡ್ಬೇಕಂತ್ಯೋ? ಇದ್ರಲ್ಲಿ ಏನೂ ಇದೆ, ಇದನ್ನು ಕಂಡುಹಿಡಿಲೇಬೇಕು. ರೇಖಾ, ಹೌದು, ಏನಿರಬಹುದು? ರೇಖಾ ಯಾಕೆಲ್ಲಿದ್ದಾಳೆ? ಯಾಕವಳು ಮೂಕಿಯಾಗಿದ್ದಾಳೆ? ಎಲ್ಲ ಒಗ್ತಾ ಕಾಣ್ತಾ ಇದೆ. ಇಲ್ಲ, ಇದ್ರಲ್ಲಿ ಏನೋ ಇದ್ದೇ ಇದೆ. ಏನಿದ್ರು ಸರಿ, ಇದನ್ನು ಕಂಡುಹಿಡಿಯಲೇಬೇಕು.
ಯಾರು ನೀವು? ಯಾವ ಊರು? ಇಂಟರ್ವ್ಯೂಗ್ ಬಂದಿದ್ದೀನಿ ಸರ್. ಬೆಳಿಗ್ಗೆ ಆಗೋಯ್ತಲ್ಲಪ್ಪ. ಬಸ್ ಸಿಕ್ಲಿಲ್ಲ ಸರ್, ಲೇಟ್ ಆಯ್ತು. ಅಯ್ಯೋ ಪಾಪ, ಬಸ್ಸು ಹೊರಟ ಮೇಲೆ ಟಿಕೆಟ್ ತಗೊಂಡು ಅಂತ ಕಾಣುತ್ತೆ. ಇರ್ಲಿ, ನಿಮ್ಮ ಹೆಸರು? ಆನೇಕಲ್ ಜಗದೀಶ್ವರಾಂಜನೇಯ ವಿಷ್ಣು ಸ್ವರೂಪ ಆನಂದ ಸ್ವಾಮಿ ಪ್ರಭು ಸರ್. ನಿಮ್ പേರಿಗೆ ಹೆಸಲ್ರಿ, ನಿಮ್ಮ ಹೆಸರು? ನನ್ನ ಹೆಸರೇ ಸರ್. ನಮ್ ತಂದೆಗೆ 4 ಜನ ಅಣ್ಣ ತಮ್ಮಂದ್ರು, ಆದ್ರೆ ಯಾರಿಗೂ ಮಕ್ಕಳಿಲ್ಲ. ಅದಕ್ಕೆ ನನ್ನೇ ಗಂಡು ಮಗ ಅಂತ ತಿಳ್ಕೊಂಡು ಒಬ್ಬೊಬ್ಬ ಪೀರಿ ಒಂದೊಂದು ಹೆಸರಿಟ್ಟಿದ್ದಾರೆ ಸರ್. ಆ ಹೆಸರನ್ನೆಲ್ಲ ಒಟ್ಟಿಗೆ ಸೇರ್ಸ್ಕೊಂಡು ಇಟ್ಕೊಂಡಿದೀನಿ. ಯಾಕೆಂದ್ರೆ ಆಸ್ತಿಗೆಲ್ಲ ನಾನೇ ತಾನೇ ಗಂಡು ಮಗ. ನೀವು ಗಂಡು ಮಗ? ಮತ್ತಿನ್ನೇನು, ಎಲ್ರು ನನಗ್ ಗಂಡು ಮಗನ ಅಂತ ಕೇಳ್ತಾರೆ. ನೀವು ಹಂಗೆ ಕೇಳ್ತೀರಾ? ಅಲ್ಲ, ಕೋಪ ಮಾಡ್ಕೋಬೇಡಿ. ನಾ ಯಾಕೆ ಕೇಳಿದೆ ಅಂದ್ರೆ, ಮನೆಯಲ್ಲಿ ಯಜಮಾನರಿಲ್ಲ, ಎಲ್ಲ ಹೋಗಿದ್ದಾರೆ. ನಿಮ್ ವಿಳಾಸ ಅವ್ರ ಹತ್ರ ಇದೆ, ನೀವು ಹೋಗಿ ಅವ್ರು ಬಂದಲ್ಲಿ ಪತ್ರ ಬರೆಸ್ತೀನಿ. ಒಂದ್ ವೇಳೆ ಯಜಮಾನರು ಮರ್ತರು ಕೂಡ ನಾನು ಜ್ಞಾಪಿಸಿ ನಿಮಗೆ ಪತ್ರ ಬರೆಸ್ತೀನಿ. ನೀವು ಹೋಗಿ ಸರ್. ನಂಜ ಕುಂತ್ಕೊಂತೋಣಪ್ಪ. ಜಗ್ಗು ಮನ್ಲಿಲ್ವಾ ನಂಜ? ಅಂತೋಣಪ್ಪ, ನಿಮ್ ವ್ಯವಹಾರ ನಿಮ್ ತವನೇ ಇರ್ಲಿ. ಆವಾಗ ಬಂದ್ ನಮ್ ಒಡೆಯರ್ನ ಕಾಡಿಸ್ಬೇಡ ಪೀಡಿಸ್ಬೇಡ ಅಂತ ಹೇಳಿರ್ನಿಲ್ವಾ? ತಿರ್ಗಾ ಯಾಕೆ ಬಂದೆ ಅಂತೋಣಪ್ಪ? ನಂಜ ಹಲೋ ಆಂಟೋನಿ, ನಮ್ ಬಾಸಿಗೆ ಸಿಗೋ ಆಗಿಲ್ಲ. ನಾಳೆ ಸಂಜೆ ನಾನೇ ಬಂದು ಕರ್ಕೊಂಡ್ ಬರ್ತೇನೆ. ಓಕೆ ಓಕೆ, ಪ್ಲೀಸ್ 1 ನಿಮಿಷ ಬನ್ನಿ. सर्वाभीष्टार्थसिद्ध्यर्थं नमस्कारं करोम्यहं तव संकीर्तनं वेदशास्त्रार्थज्ञानसिद्धये संसारे क्षयसागरे प्रकृतितोगाधे सदा दुस्तरे सर्वावद्य जलग्रहैरनुपमैः कामादिभङ्गाकुले नानाविभ्रम दुर्भ्रमे मितभयस्तोमादिफेनोत्कटे दुःखोत्कृष्टविषे समुद्धर गुरो मां मग्नरूपं सदा. ನಂದೊಂದು ಮಾತು, ಗುಡ್ ನೈಟ್. ನಿಂಗ್ ಭ್ರಾಂತು ಕಣ, ಸುಮ್ಮನೆ ಮಲ್ಕೊಳಪ್ಪ, ನಂಗೆ ನಿದ್ದೆ ಬರ್ತದೆ.
ಹೇಳ ಹೇಳ ಹೇಳ್ರ ಬೇರೆಗಳ ನೋಡ್ರ ಬ್ಯೂಟಿಫುಲ್. ಓ ಮಾರ್ವೆಲಸ್. ವಂಡರ್ಫುಲ್. ಇಟ್ ಇಸ್ ವಂಡರ್ಫುಲ್ ಐ ಸೇ. ಬ್ಯೂಟಿಫುಲ್ ಪ್ಲೇಸ್ ಅಲ್ವಾ? ಹೌದಪ್ಪ, ಹಗಲೊತ್ತು ಬ್ಯೂಟಿಫುಲ್, ಆದ್ರೆ ರಾತ್ರಿ ಹೊತ್ತು ವಾಸ. ಯಾಕೋ ಹೆದರ್ಕೊತ್ಯಾ? ವಾಸ ಬಾರು ಇಲ್ಲಿ. ಹೌದ್ರು, ನಾ ಪುಕ್ಲ ಹೆದರ್ಕೋತೀನಿ. ನೀವೆಲ್ಲ ವೀರರು ಧೀರರು ಶಿವರು, ನೀವಿಲ್ಲೇ ಇರಿ. ನಾನು ನಡ್ಕೊಂಡಾದ್ರೂ ಊರು ಹೋಯ್ತೀನಿ. ಹುಚ್ಚಪ್ಪ, ಹೆದರ್ಕೊಳ ಅಂತದೇನೋ ನಡೀತೀಗ? ಯಾಕೆ ಹೆದರ್ಕೋತೀಯ? ನೋಡು, ಮೊದಲು ಗಾಢವಾಗಿ ಕಾಣೋದೆಲ್ಲ ಆಮೇಲೆ ಬಯಲಾಗ್ತಾ ಹೋಗ್ತದೆ. ಇಷ್ಟೇ ತಗೋ, ನಿನ್ನ ರಾತ್ರಿ ನೆರಳುಗಳು, ಒಂದು ಭಟ್ರದ್ದು, ಒಂದು ವಾಚ್ಮಂದು. ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗಪ್ಪ? ನಾವೆಲ್ಲ ಇಲ್ವೇನೋ ಇಲ್ಲಿ? ಕಾರ್ ರೆಡಿ ಆದ್ಮೇಲೆ ಹೋಗೋದು ತಾನೆ? ಹೌದು ಕಣ ಪರಂದಾಮ, ನಮ್ಮಪ್ಪ ಅಮ್ಮನ ಒಬ್ನೇ ಮಗ. ನಡೀರೋ, ಫಾಲ್ಸಿ ಹೋಗಿ ಸ್ನಾನ ಮಾಡಿ ಬರೋಣ. ಈ ಮಲೆನಾಡಿನಲ್ಲಿ ಅಡ್ಡೆ ಹುಡುಗರು ರಾತ್ರಿ ಹೊತ್ತು ಅಡ್ಡಾಡ್ತಿದ್ರೆ ಹೆಣ, ಚೆಂಡಿ, ಚೌಡಿ, ಪಂಜುಳ್ಳಿ, ಮೋಹಿನಿ, ಮೋಹಿನಿ ಏನು? ಓ ಬಿಳಿ ಸೀರೆ ಕುಟ್ಕೊಂಡು ಕರಿ ಬೀರೆ ಹತ್ಕೊಂಡು ಎಲ್ಕತಿಗ್ಲ ಇಳಿಗಬಲ್ಲ, ಎಲ್ಕತಿಗ್ಲ ಇಳಿಗಬಲ್ಲ. ಈಡೇರದ ಆಸೆ ಮಾಲೆನೂರು ಹತ್ಕೊಂಡು ಎಲ್ಕತಿಗ್ಲ ಇಳಿಗಬಲ್ಲ, ಎಲ್ಕತಿಗ್ಲ ಇಳಿಗಬಲ್ಲ, ಎಲ್ಕತಿಗ್ಲ ಇಳಿಗಬಲ್ಲ, ಎಲ್ಕತಿಗ್ಲ ಇಳಿಗಬಲ್ಲ. ಕಾಡ್ತಾವೆ ಮೋಹಿನಿಗಳು ಹಗಲು ಇರಳು, ಎಲ್ಕತಿಗ್ಲ ಇಳಿಗಬಲ್ಲ, 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 ಎಲ್ಕತಿಗ್ಲ. ನಾಳೆ ನಮ್ಮ ಹುಡುಗರಿಗೆ ಫೀಸ್ ಕಟ್ಟಿ ಕಾಲೇಜಿಗೆ ಸೇರಿಸ್ಬೇಕು. ನನ್ನ ಸಂಬಳದ ಬಾಕಿ 600 ರೂಪಾಯಿ ನಿಮ್ಮ ಹತ್ರನೇ ಅದೇ. ದೊಡ್ಡ ಮನಸ್ಸು ಮಾಡಿ ತಾವೀಗ ಅದನ್ನ ಕೊಡಿಸ್ಕೊಡ್ಬೇಕು ದಣಿಯವರ. ಓಹೋ, ಇವರೇನಾ ನಿನ್ ಮಕ್ಕಳು? ಹೌದು ಸರ್. ನೀವೆಲ್ಲ ಚೆನ್ನಾಗಿ ಓದ್ ಮುಂದಕ್ಕೆ ಬರ್ಬೇಕಪ್ಪ. ಆಯ್ತು ಸರ್. ನಂಜ, ಫೀಸ್ ಕಟ್ಟೋದಕ್ಕೆ ದುಡ್ಡು ಬೇಕಂತೆ, ಕೊಟ್ಟು ಕಳ್ಸು. ಆಯ್ತು ಒಡೆಯರೆ. ನಮಸ್ಕಾರ ಸರ್.
ಯಾಕರ್ಯ ನಾನು ಮನೆ ತಗ ಬರ್ತೀನಿ ಹೋಗೋ. ಎಂತ ದಣಿಯವರಪ್ಪ. ಗಂಡ್ಯ ನಮ್ ದಣಿಯವ್ರನ್ನ ಬಾಕಿ ಹಣ ಕೇಳಕ್ಕೆ ಇನ್ನು ನನ್ನ ಬಾಯಾಗೆ ಬರ್ಲಿಕ್ಕಿಲ್ಲ. ಆಗ್ಲೇ ಕೊಟ್ಟುಬಿಡು ನಂಜ ಅಂತ ಕೇಳ್ಬಿಟ್ರು. ನಿಜ ಹೇಳೋದಾದ್ರೆ ಅವ್ರ ದಣಿಗಳಲ್ಲೂ ಯಾವ್ರು ದಣಿಗಳಿಗೆ ಇಷ್ಟು ದೊಡ್ಡ ಮನ್ಸ್ ಐತೆ ಅಂತ ನಾವು ತಿಳ್ಕೊಂಡಿರಲ್ಲಪ್ಪ. ಅದ್ ಸರಿ ಕಣ. ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರನ್ ಯಃ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್. ಸಾಕ್ಷಿ ಹಯಾಸ್ಯೋತ್ರ ಹಿ ಸಾಕ್ಷಿ ಹಯಾಸ್ಯೋತ್ರ ಹಿ ಸಾಕ್ಷಿ ಹಯಾಸ್ಯೋತ್ರ ಹಿ ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ. ಮೌನ ಮೇಲೆ ರೇಖಾ ಇದ್ದಾಗಿದ್ಯೋ? ಇಸ್ ಇಟ್? ಹೌದು. ಕಮ. ಬಾ ನಂಜನ. ಸಂಜೆ ದುಡ್ಡು ದುಡ್ಡು ಯಾರಪ್ಪನ ಮನೆದು ಅಂತ ಕೇಳಕ್ ಬಂದಿದ್ಯೋ ನಮ್ಮ ಒಡೆಯರ್ನ? ತಾತನ ಕಾಲಿನಿಂದಲೂ ನಮ್ಮ ಒಡೆಯರ್ ಮನೆಗೆ ಆಳು ಮಕ್ಕಳಾಗಿದ್ ನೀವು ಈಗ ಪಟ್ನಕ್ಕೆ ಕಳಿಸ್ತಾ ಇದೀವೋ ನಿಮ್ ಹುಡುಗರನ್ನ ಓದ್ಸಕ್ಕೆ? ಇನ್ನೊಂದ್ ಕಿತ ದುಡ್ಡು ಹಣ ಅಂತ ಏನಾದ್ರು ಬಂದ್ರೆ ಚರ್ಮ ಸುಲ್ದು ಬಿಟ್ಟೆ ಅಂಜೋಕೆ. ನಂಜಣ್ಣ, ನಮ್ಮ ಒಡೆಯಾರ್ ಕೋವೆ ಆಗಿನ್ ಗುಂಡು ನಿನ್ ಎದೆ ಒಳಗೆ ಕೊಳಕ್ ಮುಂಚೆ ನೀನ್ ಮನೆ ಒಳಗೆ ಹೋಗೋ ಹೋಗೋ. ಇನ್ನ ಮುಗಿಲಿಲ್ಲೇನಣ್ಣ ನಿನ್ ಕಾರ್ ರಿಪೇರಿ? ನಂಜಣ್ಣ ಬರೇಳ್ದ? ಆಂಥೋನಿ, ಈ ಕಾಫಿ ಬೀಜದ ವ್ಯವಹಾರದ ವಿಷಯ ನನಗೆ, ನಿಮಗೆ, ನಮ್ ಬಾಸಿಗೂ ಮಾತ್ರ ಗೊತ್ತಿರಬೇಕು. ಬೇರೆ ಯಾವ ನರ್ಪಿಳಿಗೂ ಗೊತ್ತಾಗಬಾರ್ದು. ವಿಕಿ, ಈ ವಿಷಯ ಜಗ್ಗು ಹತ್ರ ಕೇಳ್ತಿತ್ತು. ಲೇ ಮೋಹನ, ಸಂಜೆ ಬರ್ತಾವನ. ಈ ಕಡೆ ಬರ್ತಾ ಇರೋ ಹಾಗಿದೆಯಲ್ಲ, ನೋಡೋ ಹೆಂಗ್ ಬರ್ತಾವ, ಒಳ್ಳೆ ಸ್ಟೈಲ್ ಆಗಿ. ಬರ್ಲಿ ಬರ್ಲಿ ಬರ್ಲಿ. ಓ ನಂಜಪ್ಪಣ, ಸ್ವಲ್ಪ ಬನ್ನಿ ಬನ್ನಿ, ಇಲ್ಲಿ ಬನ್ನಿ. ಏನ್ ಬುದ್ಧಿ, ಎಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಏನು ಒಬ್ರೇ ಬರ್ತಾ ಇರೋ ಆಗಿದೆಯಲ್ಲ? ನಮ್ಮ ಒಡೆಯರ್ ಹೇಳಿದ್ರು ಪಕ್ಕದ ಎಸ್ಟೇಟ್ಗೆ ಹೋಗಿದ್ದೆ. ಹೌದು, ಸರಿ, ನಿಮ್ ಯಜಮಾನ್ ಹೆಂಗ್ಸೇನ್ ಅಷ್ಟೊಂದು ಮುದಿ ಆಗಿಬಿಟ್ಟಿದಾರ ನಂಜ? ತೆಂಗಿನಕಾಯಿ ಗುಂಜು ಅವ್ರು ನಮ್ಮ ಒಡೆಯರ್ ಹೆಂಡ್ತಿ ಅಲ್ರಿ, ನಮ್ ಚಿಕ್ಕ ಕೊಡ್ತಿ ಉಸ್ತುವಾರಿ ನೋಡಕ್ ಬಂದಿರೋರು. ಆ ಅಮ್ಮ ಎಲ್ಲುವರೆಗೆ ಹೋದವ್ರ ನಂಗ? ನೀವೊಂದು, ನಾನು ಈ ಮನೆಗೆ ಬಂದು 26 ವರ್ಷ ಮುಗಿದೋಯ್ತು. ಆ ಅಮ್ಮ ಹುಟ್ಟದಾಗಿಂದಲೂ ಮೂಕಿ, ಇನ್ನ ಓದೋದೆಲ್ ಬಂತು? ನಿಮ್ ಯಜಮಾನ್ರು ಯಾವಾಗ್ಲೂ ಒಂಟಿಯಾಗೆ ಇರ್ತಾರ ನಂಜ? ಯಾಕೆ, ನಾನಿಲ್ವಾ? ನಮ್ ರಾಕವ್ವ ಇಲ್ವಾ? ನಮ್ ಮುದುಕಿ ಇಲ್ವಾ? ಅದೇಂಗ್ ಒಂಟಿ ಆಯ್ತಾರೆ? ಏ ನಂಜ, ಮೊನ್ನೆ ನಮ್ಮನ್ ಕರ್ಕೊಂಬಂದ್ರಲ್ಲ ನಿಮ್ ಯಜಮಾನ್ರು, ಅವ್ರು ಎಲ್ಲಿಂದ ಬರ್ತಾ ಇದ್ರು? ಆ ವಿಷಯ ಕಟ್ಕೊಂಡು ನಿಮ್ಗೇನಾಗ್ಬೇಕಾಗೈತೆ? ಸುಮ್ನೆ ಕುಂತ್ಕೊಳ್ಳೋದು ಕಲೀರಿ.
ಏನ್ ನಂಜಣ್ಣ ಬರ ಹೇಳ್ಜಂತೆ ಬಂದ ಯಜಮಾನ್ ಹೇಳವ್ರೆ ಬಾಳೆಹೊನ್ನೂರ್ಗೆ ಹೋಗಿ ಸ್ಪೇರ್ ಪಾರ್ಟ್ಸ್ ತಗೊಂಬಂದು ಆ ಕೆಟ್ಟ ನಿಂತಿರೋ ಹುಡುಗರ ಕಾರ್ನ ರಿಪೇರಿ ಮಾಡ್ಬೇಕಂತೆ. ನಿಜವಾಗ್ಲು ಯಜಮಾನ್ ಹೇಳವ್ರ? ಹೇಳವ್ರೆ ಅಂದ್ಮೇಲೆ ತಿರ್ಗಾ ಹೇಳವ್ರ ಅಂತ ಕೇಳೋದೇನು? ಹೋಗ್. ನಂದೊಂದು ಮಾತು ಸರ್, ಆ ಬೆಟ್ಟ ತುದಿಯಿಂದ ಎಲ್ಲೆಲ್ಲ ನಮ್ದೇನೆ, ಅಂದ್ರೆ ನಮ್ ಸಾಹುಕಾರದು, ನಂದೆಲ್ಲ. ನೋಡಿ ಈ ಕಡೆ ಇದೆಲ್ಲ 100 ಎಕರೆ, ನೋಡಿ ಅದೆಲ್ಲ ನಮ್ ಸಾಹುಕಾರದು. ಏನಾಯ್ತು? ಬಾ ಇಲ್ಲಿ. ನೀರಿರ್ತಿದ್ದಷ್ಟೇ. ಬಾಪಾ ಭೀಮಣ್ಣ, ಬಾಪಾ. ಬಂದೆ 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 ಬಂದೆ. ಅದೆಲ್ಲ ನೋಡಿದ್ರ? ಯಾಕೇನಾಯ್ತು? ನಂದೊಂದು ಮಾತು, ನನಗೆ ನೀರು ಅಂದ್ರೆ ಆಗೋಲ್ಲ ಸರ್. ಫ್ರೆಂಡ್ಸ್, ನಾಳೆ ನಾಳಿದ್ರಲ್ಲಿ ನಿಮ್ ಕಾರ್ ರೆಡಿ ಆಗುತ್ತೆ. ಮೆಕ್ಯಾನಿಕ್ ಏನ್ ಹೇಳಿ ಸರ್? ಬಾಳೆಹೊನ್ನೂರ್ಗೆ ಹೋಗಿ ಸ್ಪೇರ್ ಪಾರ್ಟ್ಸ್ ತಗೊಂಡ್ಬಂದು ರಿಪೇರಿ ಮಾಡ್ತೀನಿ ಅಂತ ಹೇಳಿದ್ದಾನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ, ನಂಜ. ಆಯ್ತು ಒಳ್ಳೆ. ನನ್ನೊಂದು ಮಾತು ಸರ್, ನೀವು ನಾಳೆ ಆದ್ರೂ ಹೋಗಿ, ನಾಳಿದ್ದಾದ್ರೂ ಹೋಗಿ, ಹೋಗೋಕ್ ಮೊದಲು ನಾನು ಮಾಡಿರೋ ಈರುಳ್ಳಿ ಬೇಳೆ ಹುಳಿ ತಿನ್ಕೊಂಡೇ. ಭೀಮಣ್ಣ, ರಾಕ ಒಂದ್ ಕಾಲ್ ಯಾಕೋ ಉಳ್ಕೋದಂಗದ? ನೀವು ನಿನ್ನೆ ಬಂಗಲೆ ಹತ್ರ ಬಂದಿದ್ರಲ್ವಾ? ಹೌದು ಸರ್. ನೀವು? ನಾವಿಲ್ಲೇ ಸುಮ್ಮನೆ ಸುತ್ತಾಕೊಂಡು ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ನಾವು ನಿನ್ನೆ ಬಂಗ್ಲೆಲ್ಲೇ ಇದ್ದೀವಿ. ಅದ್ ಸರಿ, ನಿನ್ನೆ ಅದೇನೋ ಹಣದ ವಿಷಯ ಮಾತಾಡ್ತಿರ್ಲಿಲ್ವಾ? ಏನದು? ಆ ಕತೆ ಯಾಕೆ ಹೇಳ್ತೀರಾ ಬಿಡಿ ಸರ್. ನಮ್ಮ ಅಪ್ಪನ ಬಡ್ಕೊಂಡೆ, ಎಲ್ರು ಮಾಯ ಆದಂಗೆ ನೀನು ಮಾಯ ಆಗ್ತೀಯಾ ಅಂತ. ಮಾಯಾ? ಹೌದು ಸರ್. ನಮ್ ದಣಿಯವ್ರ ಮನ್ಸ್ ಮಾಡಿದ್ರೆ ಈ ಊರ್ನಾಗ ಎಲ್ರು ಮಾಯ ಆಗ್ತಾರೆ. ಮಂಗ್ ಮಾಯ. ಏನದು ಮಂಗ್ ಮಾಯಾ? ಮೊದ್ಲು ರೂಪಮ್ನವರು ಮಾಯ ಆಗ್ಬಿಟ್ರು, ಎರಡನೇದು ಸಿದ್ದಮಾಯ, ಆಮೇಲೆ ಮ್ಯಾನೇಜರ್ ರಾಮಕೃಷ್ಣಪ್ಪನವರು ಮಾಯ ಆಗ್ಬಿಟ್ರು. ಸರಿ ಸರಿ, ನೀವೇನು ಹೆದರ್ಕೋಬೇಡಿ, ನಾನ್ ನಿಮ್ಮನ್ನ ಆಗ ಕಾಣ್ತಾ ಇರ್ತೀನಿ. ಸರಿ ಸರಿ, ಥ್ಯಾಂಕ್ ಯು.
ಅಂತರಂಗ ಹಕ್ಕಿಯಿಂದ ನೊಂದು ಕೂಗಿದೆ, ಸಂಗ ಸುಖದ ಗಂಧ ಗಾಳಿ ತೇಲಿ ಬಂದಿದೆ, ತೇಲಿ ಬಂದಿದೆ. ತೇಲಿ ಬಂದ ಗಾಳಿಯಿಂದ ರಾಗವಾಗಿದೆ, ರಾಗದಿಂದ ಲೋಕವಿಂದು ರಂಗು ಕಂಡಿದೆ. ಆಸೆ ತಂದಿದೆ, ಭಾಷೆ ಚಿಮ್ಮಿದೆ. ಸುತ್ತಿ ಬಳಸಿ ಒತ್ತಿ ನಗಿಸಿ, ಸುತ್ತಿ ಬಳಸಿ ಒತ್ತಿ ನಗಿಸಿ, ಬಯಕೆ ಬಿರಿದಿದೆ, ಚಿತ್ತ ಹೊಳಸಿ ಹೊತ್ತ ಸರಿಸಿ, ಚಿತ್ತ ಹೊಳಸಿ ಹೊತ್ತ ಸರಿಸಿ, ಮಿಲನ ಮೆರೆದಿದೆ. ಎಲ್ಲೆ ಮೀರಿ ನಲ್ಮೆ ಸಾರಿ, ಎಲ್ಲೆ ಮೀರಿ ನಲ್ಮೆ ಸಾರಿ, ಕೊಳಕ ತುಳುಕಿದೆ ಗಲ್ಲ ತೋರಿ, ಎಲ್ಲ ಹೀರಿ ಗಲ್ಲ ತೋರಿ, ಎಲ್ಲ ಹೀರಿ ಸರಸ ಕುಲುಕಿದೆ. ಅಂತರಂಗ ಹಕ್ಕಿಯಿಂದ ನೊಂದು ಕೂಗಿದೆ, ಸಂಗ ಸುಖದ ಗಂಧ ಗಾಳಿ ತೇಲಿ ಬಂದಿದೆ, ತೇಲಿ ಬಂದಿದೆ. ಪಕ್ಕ ಸೆಳೆದು ನಕ್ಕು ನಲಿದು, ಪಕ್ಕ ಸೆಳೆದು ನಕ್ಕು ನಲಿದು, ಖುಷಿಯ ಸೆಳೆಯಿದೆ, ತೆಕ್ಕೆ ಮಿಡಿದು ಉಕ್ಕಿ ಮೊರೆದು, ತೆಕ್ಕೆ ಮಿಡಿದು ಉಕ್ಕಿ ಮೊರೆದು, ಸಿಹಿಯ ನೆಲೆಯಿದೆ. ಅತ್ತ ತೂಗಿ ಇತ್ತ ಬಾಗಿ, ಅತ್ತ ತೂಗಿ ಇತ್ತ ಬಾಗಿ, ಓಹೋ ಸಲಿಗೆ ಸುಧೈದೆ, ಮತ್ತು ಬೀಗಿ ಮತ್ತು ಸಾಗಿ, ಮತ್ತು ಬೀಗಿ ಮತ್ತು ಸಾಗಿ, ಪ್ರತಿಯ ಸೊಗಸಿದೆ. ಅಂತರಂಗ ಹಕ್ಕಿಯಿಂದ ನೊಂದು ಕೂಗಿದೆ, ಸಂಗ ಸುಖದ ಗಂಧ ಗಾಳಿ ತೇಲಿ ಬಂದಿದೆ, ತೇಲಿ ಬಂದಿದೆ.
ಹೋಗಿದ್ಯಾ? ಆ ಜಗನ್ನಾಥರಾಯನ್ ಫಾಲೋ ಮಾಡಕ್ಕೆ. ಯಾಕೆ? ಹೌದು ಕಣ್ರು, ಬರ್ತಾ ಬರ್ತಾ ಅವನ ವರ್ತನೆನೇ ಅರ್ಥವಾಗ್ತಿಲ್ಲ. ರಾತ್ರಿ ಹೊತ್ತು ಒಬ್ಬನೇ ಹೋಗ್ತಾನೆ, ಒಬ್ಬನೇ ಬರ್ತಾನೆ. ಎಲ್ಲಿಗೆ? ಅದನ್ನ ಕಂಡುಹಿಡಿಕೆ ಹೋಗ್ತಿರೋದು. ಇಲ್ಲೇ ಇದೆ, ಬನ್ನಿ ಬುದ್ಧಿ. ಇಲ್ಲೊಂದು ಕಾಲುವೆ ಇದೆ. ಯಾಕೆ ಬುದ್ಧಿ? ಒಂದ್ ನಿಮಿಷ. ಏನಾಯ್ತು? ಯಾಕೋ ಹೊಟ್ಟೆ ಒಂಥರ ಗುಡುಗುಡು ಅನ್ನತ್ತೆ ಕಣ್ರ. ಇಲ್ಲೇ ಕಾಲುವೆ ಇದೆ, ಬನ್ನಿ ಬುದ್ಧಿ. ಇಲ್ಲ ನಿಮ್ ಮುಂದೆ ಹೋಗಿ. ಸರಿ, ನೀವು ಹೋಗಿದ್ ಬಾರ, ನಾವ್ ಈ ಕಡೆ ಹೋಗ್ತಾ ಇರ್ತೀವಿ. ಓಕೆ, ಥ್ಯಾಂಕ್ಸ್ ಅಮ್ಮ. ಸರಿ ಬನ್ನಿ ಹೋಗೋಣ. ನಿನ್ನಲ್ಲಿ ಯಾವುದೋ ಒಂದು ಸಮಸ್ಯೆ ಅಡಗಿದೆ. ಬಿಡಿಸಿ ಹೇಳು ರೇಖಾ, ಪ್ಲೀಸ್. ಮಾತಾಡು ರೇಖಾ. Come on. ರಾಖಿ, ಬೇಗ ರೆಡಿ ಆಗು, ನಾನು ಕೆಳಗಡೆ ಇರ್ತೀನಿ. ವಿಕಿ, ಜಗ್ಗುಗೆ ನಾಳೆ ಸಂಜೆ ಬಂದು ಕಾಣ್ತೀನಿ ಅಂತ ಹೇಳು. ಓಕೆ.
ಯಾವತ್ ರಿಪೇರಿ ಮಾಡ್ಕೊಡ್ತಾನೋ ಮೆಕ್ಯಾನಿಕ್ಕು ಗೊತ್ತಾಗ್ಲಿಲ್ಲ ಒಡೆರೆ. ಇರ್ಲಿ ಬಿಡು ನಂಜ, ಅವರು ಎಸ್ಟೇಟ್ ಸುತ್ಕೊಂಡಿರ್ಲಿ ಬಿಡು. ಎಷ್ಟೇ ಸುತ್ತ ನೋಡಿದ್ರೆ ಪರವಾಗಿಲ್ಲ ಒಡೆರೆ, ಅವ್ರು ಯಾಕೋ ನಮ್ನೆ ಸುತ್ತಿ ಬಳಸಿ ನೋಡ್ತಾರೆ ಅಂತ ಅನುಮಾನ ಆಯ್ತದೆ. ಅಂದ್ರೆ ಆದ್ರೂ ನೀವ್ಯಾಕೆ ಅವ್ರ ವಿಚಾರದಾಗ ತಲೆ ಕೆಡ್ಸ್ಕತ್ತೀರ ಬಿಡಿ, ನಾನಿಲ್ವಾ? ಬಿಡರೆ ನನ್ ಚಮಚಿ ಬಿಡರೆ, ಅದ್ಯಾರೋ 4 ಜನ ಹುಡುಗರು ಬಂದು ನನ್ನ ಹೊಡೆದು ಬಡ್ದು ಮಾಡಿ ಮ್ಯಾನೇಜರ್ ನಾರಿಸ್ಕೊಂಡು ಹೊಂಟು ಹೋಗ್ಬಿಟ್ರು ಬಿಡರೆ. ನಂಜ, ನೀನ್ ಹೇಳ್ದ ಹಾಗೆ ಆಗೋಯ್ತು. ಅವ್ರು ಯಾರಾದ್ರೂ ಸರಿ, ಯಾವ ಮೂಲೆಯಲ್ಲಿದ್ರು ಸರಿ, ಯಾವ ಗಳಿಗೆಯಲ್ಲಿ ಸಿಕ್ಕಿದ್ರು ಸರಿ. ನಂಜ, ಆಯ್ತು ಒಡೆರೆ. ಈಗ ಒಂದು ಉಪಾಯ ಮಾಡೋಣ. ಬಿಟ್ಟ ರಾಮಕೃಷ್ಣಪ್ಪ, ನಾವ್ ಈ ಕಡೆಯಿಂದ ಬರ್ತೀವಿ, ನೀವ್ ಈ ಕಡೆಯಿಂದ ಬನ್ನಿ, ನಾವ್ ಹಿಂದ್ಗಡೆಯಿಂದ ಹೋಗ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಬರ್ಲಾ? ಬರ್ರ ಬರ್ರಿ. ಆ 4 ಹುಡುಗರ ಜೊತೆ ಸೇರ್ಕೊಂಡು ಮಸ್ಲತ್ ನಡೆಸಿದ್ಯಾ? ಯಾರ ಹುಡುಗರು? ಏನ್ ಮಾತಾಡ್ದೆ? ಇಲ್ಲ, ನಾನೇನು ಮಾತಾಡಲಿಲ್ಲ ಸರ್. ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮಗೆ ಹಿಂಸೆ ಕೊಡ್ತಿದ್ದೀರ ಸರ್. ಹಿಂಸೆ? ಬರೀ ಹಿಂಸೆ ಅಲ್ಲ, ಚಿತ್ರ ಹಿಂಸೆ ಕೊಡ್ತೀನಿ. ಯಾಕೆ? ನಾವೇನ್ ತಪ್ಪು ಮಾಡ್ತೀವಿ ಅಂತ ನಮಗೆ ಹಿಂಸೆ ಕೊಡ್ತೀರಾ? ಬಾಯಿದ್ದು ಮುಖಿಯಾಗಿ, ತಂದೆ ಇದ್ದು ತಬ್ಲಿಯಾಗಿ ಅನ್ಭವಿಸ್ತಿರೋ ಈ ಕಷ್ಟನೇ ಸಾಧ್ಯ. ರಾಮಕೃಷ್ಣಪ್ಪ ಬತ್ತಾವನೆ. ಇನ್ನು ನೀನು ನನ್ನಿಂದ ತಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಂಥ ಕ್ರೂರಿ ನೀನು! ಮೊದಲು ನನ್ನ ಹೆಂಡತಿನ ಕೊಂದೆ, ಆಮೇಲೆ ನನ್ನ ಮಗಳನ್ನ ಮೂಕಿ ಮಾಡಿದೆ, ಕಡೆಗೆ ನನ್ನೂ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಈಗ ನಿನ್ನ ಸರದಿ. ಹೇಳು, ಎಲ್ಲಿದ್ದಾಳೆ ನನ್ನ ಮಗಳು? ಹೇಳು, ಎಲ್ಲಿದ್ದಾಳೆ ನನ್ನ ಮಗಳು?